ಈ ರಾಜ್ಯ ಪ್ರವಾಸ ನಿಖಿಲ್ ಕುಮಾರಸ್ವಾಮಿಯ ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳು ಒಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ. ಆದರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಕಳೆದ 3 ಚುನಾವಣೆಗಳ ಹಿನ್ನಡೆ ಬಹುಶಃ ನನ್ನ ರಾಜಕಾರಣದಲ್ಲಿ ಒಂದು ಪರಿಪಕ್ವತೆಯನ್ನು ಕಲ್ತ್ಕೊಳ್ತಕ್ಕಂಥದ್ದಕ್ಕೆ ರಾಜಕಾರಣ ಅಂತಕ್ಕಂಥದ್ದು ನಾಡಗೌಡರು ಸಾಹೇಬರು ಹಿರೀಕರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕೇವಲ ಚುನಾವಣಾ ರಾಜಕಾರಣದಲ್ಲಿ ಚುನಾವಣೆಗಳು ಏನು ಸಾಂದರ್ಭಿಕವಾಗಿ ನಡೆಯುತ್ತೆ, ಅದರಲ್ಲಿ ನಾವು ಗೆಲುವನ್ನು ಸಾಧಿಸ್ತಕ್ಕಂಥದ್ದಕ್ಕೆ ಅಭಿವೃದ್ಧಿಯ ದೃಷ್ಟಿಯೇ ಮಾನದಂಡ ಅಲ್ಲ ಅಂತಕ್ಕಂಥದ್ದು ಬಹುಶಃ ಮಂಡ್ಯದ ಮೊದಲನೇ ನನ್ನ ಚುನಾವಣೆಯ ಸೋಲಿರ್ಬೋದು, ರಾಮನಗರದ ಸೋಲಿರ್ಬೋದು, ಚನ್ನಪಟ್ಟಣದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತೇನು ನಾಡಗೌಡರು ಸಾಹೇಬರು ಮಂತ್ರಿಗಳಿದ್ದಾಗ, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಪಕ್ಷ ಆಡಳಿತದಲ್ಲಿದ್ದಾಗ 2,000 ಕೋಟಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ವು ಅಂತಕ್ಕಂಥದ್ದನ್ನು ಭಾಳ ವಿಸ್ತಾರವಾಗಿ ಹೇಳ್ತಾ ಇದ್ರು. ಚನ್ನಪಟ್ಟಣ ತಾಲೂಕಿನಲ್ಲಿ ಕೇವಲ ಒಂದೇ ಒಂದು ತಾಲೂಕಿನ ಅಭಿವೃದ್ಧಿಗೆ 1,200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು ಬಹುಶಃ ಹಳ್ಳಹಳ್ಳಿನಲ್ಲಿ ನೀವು ಆ CC ರಸ್ತೆಗಳು 109 ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು, ಪೈಪ್ಲೈನ್ಗಳನ್ನ ಮಾಡಿರ್ತಕ್ಕಂಥದ್ದು, ಕೆರೆಗಳಿಗೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಶಾಲಾ ಕಟ್ಟಡಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಇವತ್ತು ನಾನೆಲ್ಲ ಮಾತನಾಡ್ತಾ ಇರ್ತಕ್ಕಂಥದ್ದು. ನನ್ನ ಉಪಚುನಾವಣೆಯಲ್ಲಿ ಎಲ್ಲ ಪ್ರಾಮಾಣಿಕ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರು, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಬಂದಿದ್ರಿ. ಪಕ್ಷ ಉಳಿಬೇಕು, ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ನಾವು ಏನಾದರೂ ಒಂದು ಸಣ್ಣ ಕೊಡುಗೆಯನ್ನು ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನೀವೆಲ್ಲ ಅಪೇಕ್ಷೆಯಿಂದ ಬಂದಂಥ ಸಂದರ್ಭದಲ್ಲಿ ನೀವುಗಳು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮನದೊಂಡು ನೀವುಗಳು ಹೇಳಿರ್ತಕ್ಕಂಥ ಮಾತು, ಇದು ಏನಣ್ಣ ಕುಮಾರಣ್ಣ ಅವರು ಒಂದು ರಸ್ತೆ ಬಿಟ್ಟಿಲ್ಲ, ಒಂದು ಹಳ್ಳಿ ಬಿಟ್ಟಿಲ್ಲ, ಒಂದು ನಗರ ಪ್ರದೇಶದಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಕೆರೆ ಕಟ್ಟೆಗಳನ್ನ ತುಂಬಿಸೋದ್ರಿಂದ ಹಿಡಿದು ಎಲ್ಲವೂ ಮಾಡಿದ್ದಾರೆ, ಇನ್ನೇನು ಬಾಕಿ ಇತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಅಂತ ನಾನು ಹೇಳಿದ್ದಲ್ಲ. ನಮ್ಮ ಪಕ್ಷದ ಮುಖಂಡರುಗಳು ಚುನಾವಣೆಯ ಜವಾಬ್ದಾರಿಯನ್ನು ಏನು ಹೊತ್ತಿದ್ರು, ಕಣ್ಣಾರೆ ನೋಡಿದಂಥದ್ದನ್ನು ಅವ್ರು ಹೇಳಿದರು. ಹಾಗಾಗಿ ನಾಡಗೌಡರು ಸಾಹೇಬ್ರಿಗೆ ನಾನು ಹೇಳ್ತಕ್ಕಂಥ ಅನುಭವಿ ನಾನಲ್ಲ ರಾಜಕಾರಣದಲ್ಲಿ. ಇನ್ನೂ ನಿಮ್ಮ ಮುಂದೆ ನಾವೆಲ್ಲ ಅಂಬೆಗಾಲು ಇಡ್ತಾ ಇದ್ದೇವಣ್ಣ. ಆದರೆ ಒಂದು ನಾಡಗೌಡರು ಸಾಹೇಬ್ರ ಬಗ್ಗೆ ಇವತ್ತು ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಗೊತ್ತಿದೆ, ಇಡೀ ಜಗತ್ತಿಗೂ ಗೊತ್ತಿದೆ. ಅವ್ರಿಗೆ ರಾಜಕೀಯವಾಗಿ ಬಹಳ ದೊಡ್ಡ ಆಫರ್ ಬಂತು. ಆದರೆ ಆ ಆಫರ್ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಮರುಕ್ಷಣವೇ ಅವರು ಫೋನ್ ಮಾಡಿದಂಥದ್ದು ಒಂದು ದೇವೇಗೌಡರು ಸಾಹೇಬ್ರಿಗೆ, ಒಂದು ಕುಮಾರಣ್ಣನಿಗೆ, ನನಗೆ ಈ ರೀತಿ ಆಫರ್ ಬಂದಿದೆ, ನಿಮಗೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಇನ್ಯಾರಿಗಾರು ಬೇರೆಯವ್ರಿಗೆ ಈ ರೀತಿ ಆಫರ್ ಬರೆದಿದ್ರೆ ಅದನ್ನು ಸ್ವಲ್ಪ ಯಾವ ರೀತಿ ನೀವು ಸರಿಪಡಿಸ್ತೀರಾ ನೋಡಿ ಅಂತಕ್ಕಂಥ ಆತಂಕದಿಂದ ನಾಡಗೌಡರು ಸಾಹೇಬರು ವಿಚಾರ ತಿಳಿಸಿದರು ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣನಿಗೆ. ಇದು ನಾಡಗೌಡರು ಸಾಹೇಬ್ರಂಥ ಹಿರೀಕರ ಒಂದು ಪ್ರಾಮಾಣಿಕತೆಗೆ ಪಕ್ಷ ಗುರುತಿಸಬೇಕು, ಬೆಳೆಸಬೇಕು, ಅವ್ರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು, ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಅವ್ರನ್ನ ಮಂತ್ರಿಯಾಗಿ ಮಾಡಿದರು. ಮಂತ್ರಿಯಾಗಿ ಮಾಡಿದ ನಂತರ ಈಗ ನಾನು ಒಂದು ಈ ಟ್ರ್ಯಾಕ್ಟರ್ನಲ್ಲಿ ತಾವೇನಿವತ್ತು ನಿಜಕ್ಕೂ ಕೂಡ ಭಾಳ ರೋಮಾಂಚಕಾರಿಯಾದಂಥ ಒಂದು ಘಟನೆ ಅದು. ಟ್ರ್ಯಾಕ್ಟ್ರು, ಎಷ್ಟು ಟ್ರ್ಯಾಕ್ಟರ್ಗಳು, ಬಹುಶಃ 250-300ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ರೈತರ ನಿಜವಾದ ಸಂಕೇತ.
ಇವತ್ತು ಟ್ರ್ಯಾಕ್ಟರ್ ಮೂಲಕ ನಮ್ಮನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ. ನಿಮ್ಮ ಉತ್ಸಾಹಕತೆ, ನಿಮ್ಮ ಈ ಒಂದು ಹುಮ್ಮಸ್ಸು, ಇದಕ್ಕೆ ನಾವು ಎಷ್ಟು ಮಾತನಾಡಿದರೂ ಕೂಡ ಬಹುಶಃ ಆ ಪದಗಳಲ್ಲಿ ನಾವು ಯಾವುದೂ ಕೂಡ ಇದನ್ನು ವಿವರಿಸ್ಲಿಕ್ಕಾಗೋದಿಲ್ಲ. ಅಷ್ಟೂ ನಮಗೆ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ, ಧೈರ್ಯವನ್ನು ತುಂಬಿಸಿದ್ದೀರಿ, ಆತ್ಮಸ್ಥೈರ್ಯವನ್ನು ಪದೇ ಪದೇ ತುಂಬಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನೋಡಿದಾಗ ಈಗ ನಿಮ್ಮ ಜೊತೆ ಪಕ್ಷ ನಿಂತು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಗುರ್ತಿಸ್ತಕ್ಕಂಥ ಕೆಲಸ ಆಗಬೇಕಣ. ಸನ್ಮಾನ್ಯ ಕುಮಾರಣ್ಣವ್ರ ಮನಸ್ಸಿನಲ್ಲಿ ಒಂದು ಭಾಳ ನೋವಿದೆ. ಅವರು 2 ಬಾರಿ ಆಕಸ್ಮಿಕವಾಗಿ ಮತ್ತೊಂದು ಪಕ್ಷದ ಸಹಕಾರದಿಂದ ಮುಖ್ಯಮಂತ್ರಿಗಳಾದಂಥವರು ಸಮ್ಮಿಶ್ರ ಸರ್ಕಾರ ನೀವು ನೋಡಿದ್ದೀರಿ. 20 ತಿಂಗಳು 14 ತಿಂಗಳು ಅವರು ಎಂದೂ ಕೂಡ ಪೂರ್ಣ ಪ್ರಮಾಣದಲ್ಲಿ 5 ವರ್ಷದ ಸರ್ಕಾರ ಇಲ್ಲಿವರೆಗೂ ಅವ್ರ ಕೈಲಿ ಮಾಡಲಿಕ್ಕೆ ಆಗಿಲ್ಲ. ಅವ್ರ ಮನಸ್ಸಲ್ಲಿ ಯಾವಾಗಲೂ ಒಂದು ನೋವಿದೆ. ಬಹುಶಃ ನಾಡಗೌಡರು ಸಾಹೇಬ್ರ ಹತ್ರನೂ ಅದನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೀನಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಸಮಾಜದಲ್ಲಿ ಒಂದು ಶಕ್ತಿಯನ್ನು ತುಂಬಿಸ್ಕೊಡ್ತಕ್ಕಂಥ ಒಂದು ಸ್ಥಾನಮಾನವನ್ನು ನಾವು ಕಲ್ಪಿಸ್ಕೊಡ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ನೋವು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನಲ್ಲಿ ಈಗಲೂ ಕೂಡ ಕಾಡ್ತಾ ಇದೆ.